ಏನೋ ಗುರುಗಳು ಹೇಳಿದ ಹಾಗೆ ಏನು ಅಪಾಯ ಆಗಿದೆಯೋ ಏನೋ ಯಾರು ಗೊತ್ತು. ಅತ್ತೆ, ದಯವಿಟ್ಟು ನೀವು ಹೀಗೆಲ್ಲ ಮಾತಾಡಬೇಡಿ. ಆಗ್ಲೇ ನೋಡಿದ್ರೆ ಯಾರಿಗೂ ಏನೂ ಆಗಿಲ್ಲ ಅನ್ನೋ ಹಾಗೆ ಗುರುಗಳ್ಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ರು. ಮತ್ ಇವಾಗ ನೋಡಿದ್ರೆ ಏನಾದ್ರೂ ಆಗಿರ್ಬೋದೇನೋ ಅಂತ ವಿರುದ್ಧವಾಗಿ ಮಾತಾಡ್ತಿದ್ದೀರಲ್ಲ, ಯಾಕೆ? ವಿಶಾಲ್, ಅದಕ್ಕೆ ನನಗೆ ಯಾಕೋ ಅತ್ತೆ ಮೇಲೆ ನನ್ನ ಗಂಡನ ಮೇಲೆ ಡೌಟ್ ಬರ್ತಿದೆ. ಒಂದ್ಸಲ ದೇವಸ್ಥಾನದ ಹತ್ರ ಇರೋ CCTV ಫುಟೇಜ್ನ ತರಿಸಿ ನೋಡಿದ್ರೆ ಒಳ್ಳೇದು. ಸುಮ್ನೆ ಅಪವಾದ ಹೊರಿಸಿದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ ನೋಡು. ನಮ್ಮನ್ನ ಆರೋಪಿಗಳ ತರ ನೋಡಿದ್ರೆ ಚೆನ್ನಾಗಿರಲ್ಲ ಅಷ್ಟೇನೆ. ಈಗ ಯಾರೇನಂದ್ರು ಅಂತ ಈ ಥರ ರಿಯಾಕ್ಟ್ ಮಾಡ್ತಾ ಇದೆಯಾ ಬ್ರೋ? ಸರ್ ಪೋಸ್ಟ್. ಪೋಸ್ಟ್ ಅಂತ ಯಾವ್ದೋ ಬಾಕ್ಸ್ ತಂದಿದ್ದಾನಲ್ಲ? ಕೊರಿಯರ್ ಅನ್ಸತ್ತೆ. ಏನು ಒಂದ್ ಬಿಡಿ, ಅಲ್ಲೇ ಯಾಕಪ್ಪ ನಿಂತಿದ್ಯಾ? ಬಾ ಒಳಗೆ. ಎಲ್ಲಿಂದ ಬಂದಿರೋದು? ಲಕ್ಷ್ಮೀಪುರದಿಂದ ಸರ್. ಅದ್ರಲ್ಲಿ ಏನಿದೆ ಗೊತ್ತಿಲ್ಲ ಮೇಡಮ್, ಇಲ್ಲಿ ಸೈನ್ ಮಾಡಿ. ಯಾರು ಸೈನ್ ಮಾಡಿದ್ರು ಆಗುತ್ತಾ? ಇದು ತಿಲೋತ್ತಮ ಅನ್ನೋರ ಹೆಸರು ಬಂದಿದೆ ಸರ್. ಮತ್ತೆ ರಂಬೆ ಹತ್ರ ಯಾಕೆ ಸೈನ್ ಮಾಡಿಸ್ಕೋತೀರಾ? ಇಂದ್ರ ಲೋಕದ ಸುಂದರಿ ತಿಲೋತ್ತಮೆ ಇವರೇ. ನನ್ನನ್ನು ಯಾಕೆ ನೋಡ್ತಿದ್ದೀರಾ ಅತ್ತೆ? ನೀವೇ ಆಟೋಗ್ರಾಫ್ ಕೊಡಿ. ಅದನ್ನ ಇಲ್ಲಿ ಕೊಡಪ್ಪ, ನೀನು ಹೋಗು. ಇದರಲ್ಲಿ ಏನಿದೆ ಅಂತ ನಾವು ನೋಡ್ಕೋತೀವಿ. ಲಕ್ಷ್ಮೀಪುರದಿಂದ ಬಂದಿದೆ ಅಂದರೆ ಈ ಮನೆಗೆ ಸಂಬಂಧಪಟ್ಟಿರೋ ವಸ್ತುನೇ ಆಗಿರುತ್ತೆ. ತೆಗೆದು ನೋಡು ವಿಶಾಲ. ಸರಿ ಸ್ವಾಮಿ. ತಗೋ ವಿಶಾಲ. ಬ್ರೋ ಕತ್ರ ತರ್ತೀನಿ.
ಏನೋ ಇದೆ. ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮಮ್ಮನಿಗೋಸ್ಕರ. ನಾನ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಯಾಕೆ? ನಮ್ಮಮ್ಮ ಯಾವಾಗ್ಲೂ ಹಾಡು ಹಾಡ್ಬೇಕಾದ್ರೆ ಕ್ಯಾಸೆಟ್ಟಲ್ಲಿ ರೆಕಾರ್ಡ್ ಮಾಡ್ತಾರಲ್ವಾ, ಅದು ನೀವಿರೋ ಕ್ಯಾಬಿನಲ್ಲಿ ಸಿಕ್ತು ನೋಡಿ. ಅದರಲ್ಲಿ ಕ್ಯಾಸೆಟ್ ಇಲ್ಲ. ಗಾಯತ್ರಿ ಮೇಡಮ್ ಇದನ್ನ ನನ್ನ ಕ್ಯಾಬಿನಲ್ಲಿ ಯಾಕೆ ಇಟ್ಟಿದ್ದಾರೆ? ನನ್ನ ಮೇಲೆ ಡೌಟ್ ಬಂದು ನನ್ನ ವಿಷಯನ ರೆಕಾರ್ಡ್ ಮಾಡೋದಕ್ಕೋಸ್ಕರನಾ? ಮಮ್ಮಿ ನೋಡಿದ್ರೆ ಯಾಕೆ ಕೊಟ್ಟಿಯಾ ಅಂತ ಬೈತಾರೆ. ವಾಪಸ್ ಕೊಡಿ ಇಲ್ಲಿ. ಏಯ್ ನಿನ್ಕೋ ವಿಶಾಲ್, ವಿಶಾಲ್! ಟೇಪ್ ರೆಕಾರ್ಡರು ವಾಕ್ಮ್ಯಾನ್ ಅಂತಾರೆ. ಹಳೇದನ್ನೆಲ್ಲ ಮರ್ತು ಬಿಟ್ಟಿದ್ಯಾ? ಇದು ಚಿಕ್ಕ ವಯಸ್ಸಲ್ಲಿ ನನಗೆ ನಮ್ಮಮ್ಮ ಕೊಟ್ಟಿದ್ದು. ಕ್ಯಾಸೆಟ್ ಕೂಡ ಇದ್ದ ಹಾಗಿದೆ. ಪ್ಲೇ ಮಾಡಿ ವಿಕ್ರಾಂತ್ ಅವರೇ. ಹಾಯ್ ತಿಲೋತ್ತಮ. ಅಮ್ಮ, ನಮ್ಮಮ್ಮನ ವಾಯ್ಸು ಕೇಳಿಸ್ತಿದೆ ಅಲ್ವಾ ತಿಲೋತ್ತಮ? ಆಲ್ ರೈಟ್. ಇದನ್ನೆಲ್ಲ ನಾನು ಯಾಕೆ ರೆಕಾರ್ಡ್ ಮಾಡ್ತಿದ್ದೀನಿ ಅಂತಂದ್ರೆ ನಿನ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ. ನರಸಿಂಹ ಮೂರ್ತಿಯವ್ರ ಕಂಪ್ನಿಗೆ ಹೋಗೋ ದಾರಿನಲ್ಲಿ ವಿದ್ಯಾರಣ್ಯ ಸ್ವಾಮಿಗಳ ಆಶ್ರಮದ ಹತ್ರ ನಿಲ್ಸಿದ್ವಿ. ಅಲ್ಲಿರೋ ಈ ಲ್ಯಾಂಟರ್ನ್ನ ಯಾರಿಗೂ ಹೇಳ್ದೆ ನೀನು ಕಾರಲ್ಲಿ ಇಟ್ಟಿದ್ದಕ್ಕೆ ಬೈಸ್ಕೊಂಡೆ. ನೆನಪಿದ್ಯಾ? ಈ ಕಳ್ಳು ಬುದ್ಧಿ ಆಗಿಂದನೂ ಇದೆ ಅಂತಾಯ್ತು. ಅಕ್ಕ 1 ನಿಮಿಷ ಇರು. ಆ ಕೆಲ್ಸನ ಯಾಕೆ ಮಾಡ್ದೆ ಅಂತ ಕೇಳ್ದಾಗ ಗೊತ್ತಿಲ್ದೆ ಮಾಡ್ದೆ ಅಂತ ಹೇಳ್ದೆ. 3 ದಿನಗಳ ನಂತರ ನಾನು ವಿದ್ಯಾರಣ್ಯ ಸ್ವಾಮಿಗಳನ್ನ ಭೇಟಿ ಮಾಡಿದೆ. ಈ ಲ್ಯಾಂಟರ್ನ ನಿನಗೆ ಗಿಫ್ಟ್ ಆಗಿ ಕೊಡೋದಕ್ಕೋಸ್ಕರ ಬೇಕು ಅಂತ ಕೇಳಿ ಇಸ್ಕೊಂಡೆ. ನಿನ್ ಬರ್ತ್ಡೇ ದಿನ ನಿನಗೆ ಕೊಡಬೇಕು ಅಂತ ಪ್ಲಾನ್ ಮಾಡಿದೆ. ಆದ್ರೆ ವಿಕ್ರಾಂತ್, ಪ್ಲೇ ಮಾಡು. ಇನ್ನೊಂದ್ಸಲ ಕ್ಯಾಸೆಟ್ ತಿರುಗಿ ಸಾಕು. ದೊಡ್ಡಮ್ಮ ಆದರೆ ಅಂದಮೇಲೆ ಈ ವಾಯ್ಸೇ ಬರ್ತಾ ಇಲ್ಲ ಬ್ರೋ. ಇದರಲ್ಲಿ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ. ಆದ್ರೆ ಅಂದಿದ್ದಾರೆ ಅಂದ್ರೆ ಗಾಯತ್ರಿ ಅತ್ತೆ ಆ ಲ್ಯಾಂಟರ್ನ ಗಿಫ್ಟ್ ಆಗಿ ಕೊಡ್ಲಿಲ್ವಾ? ಕೊಟ್ರೆ ಮತ್ತೆ ಪಾರ್ಸೆಲ್ ಅಲ್ಲಿ ಯಾಕೆ ಬರುತ್ತೆ? ಅದು ಬೇರೆ ಇಷ್ಟು ವರ್ಷ ಆದ್ಮೇಲೆ ಯಾರು ಕಳ್ಸಿರ್ಬೋದು? ಯಾಕೆ ಕಳ್ಸಿರ್ತಾರೆ? ತಲೆಯಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ಸ್ ಓಡ್ತಿದೆ. ನಮ್ಮಮ್ಮ ಈ ಅಮ್ಮನಿಗೆ ಈ ಲ್ಯಾಂಟರ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ.
ಹಲೋ ವಿಶಾಲ್ ಪುಟ, ಹೋಮ್ವರ್ಕ್ ಮಾಡ್ತಿದ್ಯಾ? ಗುಡ್ ಬಾಯ್, ಮಾಡ್ಕೊ. 1 minute. ಸರ್ಪ್ರೈಸ್ ಫಾರ್ ಯು. ಏನ್ ಪುಟ್ಟ ಅದು? ನಮ್ಮಮ್ಮ ನಿಮ್ ಬರ್ಡೇಗೆ ಅಂತ ಒಂದ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರು. ಅದು ಏನು ಅಂತ ನೋಡ್ತೀರಾ? ಅಫ್ಕೋರ್ಸ್. ಎಲ್ಲಿದೆ? ವಾಯ್ಸ್ ಇಲ್ವಲ್ಲ ವಿಶಾಲು? ಕೊಡೋದನ್ನ ನಾನು ನೋಡಿದೆ. ಆಮೇಲೆ ಈ ಲ್ಯಾಂಟರ್ನ ತಿಲೋತ್ತಮ ಮಾಮ್ ನನಗೂ ತೋರಿಸಿರೋ ಹಾಗೆ ನನಗೆ ನೆನಪಾಗ್ತಿದೆ. ಇವನ್ಗೆಲ್ಲ ನೆನ್ಪಿದೆ ಅನ್ಸತ್ತೆ. ಆಮೇಲೆ ನಡೆದಿರೋದು ಯಾರಿಗೂ ಗೊತ್ತಿಲ್ಲದೆ ಇದ್ರು ಇದರಿಂದಾಗಿ ಎಲ್ಲರೂ ತಿಳ್ಕೊಳ್ಳೋ ಥರ ಇದ್ದಾರೆ. ಹಾಗಿದ್ರೆ ನಮ್ಮ ಮಾಮ್ ಗಿಫ್ಟ್ನ ನಮ್ಮ ಮಾಮ ಕೊಟ್ಬಿಡಿ. ನಯನಿ, ಅದನ್ನ ನೀನ್ ತಗೋ. ಅದ್ಯಾಕೆ ಗುರುಗಳೇ? ಅದು ನಂದಲ್ವಾ? ನೀನು ಬೇಡ ಅಂತ ಬಿಸಾಕಿದ್ದು ನಿಂದು ಹೇಗಾಗೋಕ್ ಸಾಧ್ಯ ತಿಲೋತ್ತಮ? ಕಳ್ಕೊಂಡ್ಬಿಟ್ರಾ? ಅಷ್ಟ ಆಸೆ ಪಟ್ಟ ಮೇಲೂ ಕಳ್ಕೊಂಡಿದ್ದೀರಾ ಅಂತಂದ್ರೆ ಸಮಥಿಂಗ್ ಏನೋ ಇದ್ದೇ ಇರುತ್ತೆ. ಯಜಮಾನ್ರೆ, ಅದನ್ನ ಬಾಕ್ಸಲ್ಲಿಡಿ, ನಾನು ಹುಷಾರಾಗಿ ಎತ್ತಿಡ್ತೀನಿ. ನೀನ್ ದೊಡ್ಡ ಮಗಳು ಬಂದ ಮೇಲೆ ಹೋದ್ ಜನ್ಮದ್ ನಿನ್ ಧ್ವನಿ ಕೇಳು ಅಂತ ಅತ್ತೆ ತಿಲೋತ್ತಮನ ಕಂಠಕ್ಕೆ ಗಾಯತ್ರಿ ದೇವಿಯವರ ಸ್ವರಕ್ಕೆ ಸಂಬಂಧ ಇದೆ ಅಂದಿದ್ದಕ್ಕೆ ಆಶ್ಚರ್ಯ ಆಗಿರಬಹುದು. ಮಾಮ್, ನಾನು ಬರ್ತೀನಿ ರೀ. ನೀನಾ? ಮತ್ತಿನ್ನೇನೋ, ನಿಮ್ ಎರಡನೇ ಗಂಡನ್ ಮೊದಲನೇ ಹೆಂಡತಿ ಅಂತ ಅನ್ಕೊಂಡ? Shut up. ಹ? ನಾನೇನಂದೆ ಅತ್ತೆ? ನನ್ನನ್ನ ಕಣ್ಮೆಟಕ್ಸ್ದೆ ನೋಡಿ ನೀನ ಅಂದಿದ್ದಕ್ಕೆ ನಾನ್ ಅಲ್ದೆ ಹೋದ್ರೆ ಇನ್ನೇನ್ ಗಾಯತ್ರಿ ಅತ್ತೆನಾ ಅಂತ ಅನ್ಕೊಂಡ್ರಾ ಅಂತ ಹೇಳ್ದೆ. ಬಾಯ್ ಮುಚ್ಕೊಂಡು ಆಚೆ ಹೋಗು. ಹ? ಗಂಟ್ಲು ಒಣಗೋಗಿ ನಿಮ್ ಎದೆ ಕಿಡ್ನಿ ಇರೋ ಜಾಗಕ್ ಜಾರಿ ನಿಮ್ ಬೆನ್ಮೂಳೆ 180 ಡಿಗ್ರೀಸಿಗೆ ಬೆಂಡಾಗಿ ಉಸಿರಾಡಕ್ಕಾಗ್ದೆ ಒದ್ದಾಡಿ ಕೋಳಿ ತರ ಶೆಟ್ಕೊಂಡ್ ಹೋಗಿರೋ ನೀವು ವಲ್ಲಭ ನೀರ್ ತಗೊಂಡ್ ಬಾ ಅಂತ ಅಂದಿದ್ದನ್ ಕೇಳಿಸ್ಕೊಂಡೆ, ತಗೊಂಡ್ ಬಂದೆ. ಅವನೆಲ್ಲಿ? ಪೂಜೆಗೆ ಹೋಗಿದಾರತ್ತೆ. ಪೂಜೆಗ? ಟೆನ್ಷನ್ ಮಾಡ್ಕೋಬಿಡಿ ಅತ್ತೆ, ಇಷ್ಟೊತ್ತಿಗೆ ಬಂದಿರ್ಬೇಕಲ್ಲ. ಹಸ್ಬೆಂಡು ಹಸ್ಬೆಂಡು ಮಾಮ್, ಕರೆದ್ರ ಮಾಮ್? ಏನಾಯ್ತೋ ನಿನ್ಗೆ? ನಿಮ್ಗೆ ಏನಾಗಿದ್ಯೋ ಏನೋ, ಲ್ಯಾಂಟನ್ ನೋಡಿದ ತಕ್ಷಣ ಕಿರ್ಚ್ಕೊಂಡ್ರಲ್ಲ. ನಿಮ್ ಭಯ ಹೋಗ್ಲಿ ಅಂತ ನನಗ್ ಭಯ ಇಲ್ದೇ ಇದ್ರು ಅಮ್ಮನವ್ರ ಹತ್ರ ಬೇಡ್ಕೊಂಡ್ ಬಂದೆ. ನನ್ಗೇನಾ ಇದು? ಸೊ ನನಗೆ ಅರ್ಥ ಆಗಿರೋದು ಏನು ಅಂದ್ರೆ, ಆ ಲ್ಯಾಂಟನ್ಗೂ ನಿಮ್ ಭಯಕ್ಕೂ ಏನೋ ಒಂದ್ ಸಂಬಂಧ ಇದೆ. ಆಮ್ ಐ ರೈಟ್ ಅತ್ತೆ? ನೀನ್ ಇಂಟ್ರಾಗೇಷನ್ ಮಾಡೋದಿಕ್ ಬಂದಿದ್ಯಾ? ಮರ್ಯಾದೆಯಿಂದ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಯಾರು ಕೇಳ್ಕೋತಾರೆ ಹೇಳ್ತಿರೋ ಇಲ್ವೋ ಅಂತ? ಏಯ್ ಹೋಗೆ ಮೊದ್ಲು ನೀನ್ ಇಲ್ಲಿಂದ. ಮಿಸ್ಟರ್ ನಾಮ ಹಚ್ಕೊಂಡಿರೋ ದಾಸವಾಳ, ನನಗ್ ಹೋಗು ಅಂತ ಹೇಳಿದ್ರೆ ನಾನು ಹೋಗ್ತೀನಿ. ಆದ್ರೆ ಭಯದಿಂದ ಯೋಚನೆಗೆ ಒಳಗಾಗಿರೋ ನೀವು ಕೆಲವೊಂದು ವಿಷಯಗಳನ್ನ ತಿಳ್ಕೊಳಕ್ ಆಗೋದಿಲ್ಲ ಪಾಪ. ನಿಮ್ಮಿಷ್ಟ. ಏಯ್
ನೀನ್ ಹೇಳಿದ್ರೆಷ್ಟು ಹೇಳಿಲ್ಲ ಅಂದ್ರೆಷ್ಟು ಹೋಗೆ. ಏಯ್ ನೀ ಸುಮ್ನಿರೋ. ಹಾಸಿನಿ ನಿಂತ್ಕೋ. ಹಾ ಕರೆದ್ರ ಅತ್ತೆ? ನಿಂತ್ಕೋ ಅಂತ ಹೇಳ್ದೆ. ನಾನಿರೋ ಜಾಗಕ್ಕೆ ನೀವು ಬಂದಿದ್ರೆ ನಿಮಗ್ ಮರ್ಯಾದೆ ಕೊಟ್ಟಾಗ ಆಗಲ್ಲ ಅಂತ ನಾನ್ ಬಂದೆ ಅತ್ತೆ. ಮೊದ್ಲು ನೀನ್ ಏನ್ ಹೇಳಕ್ ಬಂದಿದ್ಯೋ ಅದನ್ ಹೇಳು. ಫಸ್ಟ್ ಆಫ್ ಆಲ್ ನೀವು ಕೆಲವೊಂದು ಪ್ರಶ್ನೆನ ಕೇಳ್ಕೋಬೇಕು. ಏನಂತ? ನೀವು ಮನುಷ್ಯರ ಅಂತ. ಏಯ್, ಹಾ ನಾನ್ ಹೇಳೋದನ್ನ ಪೂರ್ತಿ ಯಾಕೆ ಕೇಳಲ್ಲ ನೀವು? ನನ್ಗೊಂದ್ ಸ್ವಲ್ಪ ಸ್ಪೇಸ್ ಬೇಕು ಅಲ್ವಾ? ಏಯ್ ಇವಳಿಗೆ ಹೇಳಕ್ ಬಿಡೋ ಮೊದ್ಲು. ಹಾ, ಹೇಳು. ಎಡಗಾಲ್ದ ಬಲ್ಗಾಲ್ದ? ಹಾಸಿನಿ ಹೇಳ್ತೀಯ ಇಲ್ವಾ? ಸುಮಾರು 21 ವರ್ಷದ ಹಿಂದೆ ನೀವ್ ಕಳ್ಕೊಂಡಿರೋಂಥ ಲ್ಯಾಂಟರ್ನು ಇವಾಗ ಹೇಗ್ ಬಂತು? ಎರಡನೇ ಪ್ರಶ್ನೆ ಏನು? ನಿಮ್ಮಮ್ಮ ಲ್ಯಾಂಟರ್ನ ಎಲ್ಲೋ ಕಳ್ಕೊಂಡ್ರೆ ಅದು ಲಕ್ಷ್ಮೀಪುರದಿಂದ ಹೇಗ್ ಬರುತ್ತೆ? ಕರೆಕ್ಟೇ. ಮೂರನೇ ಪ್ರಶ್ನೆ, ಲ್ಯಾಂಟರ್ನು ನೀವ್ ಕೊಟ್ಟ ಹಾಗೆ ವಿಶಾಲಿಗ್ ನೆನಪಿದ್ರೆ ಮತ್ ಅವನಲ್ದೆ ಇನ್ಯಾರು ನಿಮ್ ಹೆಸರಿಗೆ ಅದನ್ನ ಕೊರಿಯರ್ ಮಾಡ್ತಾರೆ? ಇಲ್ ನೋಡಿ, ನಾಲ್ಕನೇದೇನು ಅಂದ್ರೆ ನಿಮಗೆ ಬರ್ದೇ ಇರೋ ಡೌಟ್ಸು ನನ್ಗ್ಯಾಕೆ ಬರುತ್ತೆ? ಅರ್ಥ ಆಯ್ತಾ? ರಾಜಾ ಗ್ಲಾಸು ನಾನು ಹೊರಟೆ. ಹೋಗೆ. ಬಾಯ್. ಮಾಮ್ ಇವಳು ಹುಚ್ಚಿ ಮಾಮ್, ಇವಳ ಮಾತು ಇವಳಿಗೂ. ನೀ ಸುಮ್ನಿರೋ. ಈ ಅಧಿಕ ಪ್ರಸಂಗಿ ಚೆನ್ನಾಗಿ ಯೋಚನೆ ಮಾಡಿ ಹೇಳಿದಾಳೆ ಕಣೋ. ಡೀಪಾಗಿ ಯೋಚಿಸಿದ್ರೆ ಅರ್ಥ ಆಗತ್ತೆ. ವಿಶಾಲ, ಲ್ಯಾಂಟನ್ನ ಕಳಿಸಿದ್ದು ನೀನೇನಾ? ನಾನಲ್ಲ ಸ್ವಾಮಿ. ಆಶ್ಚರ್ಯವಾಗಿದೆಯಲ್ಲ. ವಿಕ್ರಾಂತ, ನೀನಾ? ನಾನು ಲ್ಯಾಟಿನ್ ನೋಡಿದ್ದು ಇದೇ ಮೊದಲನೇ ಸಲ ಗುರುಗಳೇ. ಗಂಗಾಧರ ಏನಾದರೂ ಕೊರಿಯರ್ ಮಾಡಿರ್ಬೋದು ಅಂತೀರಾ? ನೋನೋ, ಯಾಕಂದ್ರೆ ಅದರಲ್ಲಿರೋ ವಾಕ್ಮ್ಯಾನ್ನ ಅಮ್ಮ ಬಳಸ್ತಿದ್ರು ಅನ್ನೋ ವಿಷಯ ನನಗೆ ಬಿಟ್ರೆ ನೈನಿಗೂ ಗೊತ್ತಿಲ್ಲ. ನಾವು ಯಾರಿಗೂ ಹೇಳೂ ಇಲ್ಲ. ನೈನಿ ಕೂಡ ಗೊತ್ತಿಲ್ಲ ಅಂದಮೇಲೆ ಇನ್ಯಾರು ಕಳಿಸಿರ್ಬಹುದು? ಹೇಳೋಕೆ ಆಗ್ತಿಲ್ವಲ್ಲ. ಮಹಾನ್ ಭಾವರು, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಸ್ವಾಮಿ? ಪಾವನ್ ಮೂರ್ತಿ, ಏನಾದರೂ ಆಪತ್ತೋ ಆತಂಕ ಬಂದಾಗ ಮಾತ್ರ ಅಮ್ಮ ಅವ್ರ ಕೃಪೆಯಿಂದ ಪರೋಕ್ಷವಾಗಿ ನಾನು ಸೂಚಿಸಬಲ್ಲೆ ಹೊರತು ಇಂಥ ವಿಷಯಗಳನ್ನ ಹೇಳೋದು ಕಷ್ಟ. ಸ್ವಾಮಿ, ತಿಲೋತ್ತಮ ಮಾಮ್ ಬಗ್ಗೆ ನಮ್ಮ ಮೂವರಿಗೂ ಚೆನ್ನಾಗಿ ಗೊತ್ತು. ಆದರೆ ನಮಗೆ ಗೊತ್ತು ಅನ್ನೋ ವಿಷಯ ಆಕೆ ಗೊತ್ತಿಲ್ಲ. ಈಗ ಲ್ಯಾಂಟರ್ನ್ ಬಗ್ಗೆ ಒಂದು ವೇಳೆ ನಾವೇನಾದರೂ ತಿಳ್ಕೋಬೋದು ಅಂತ ಡೌಟ್ ಪಟ್ಟು ತುಂಬ ಟೆನ್ಷನ್ ಮಾಡ್ಕೋತಾ ಇರಬೇಕು. ಇಷ್ಟಕ್ಕೂ ಅದರಿಂದ ಏನಾಗುತ್ತೆ, ಮುಂದೆ ನಡೆಯುತ್ತೆ ಅಂತ ನೀವು ಊಹಿಸೋಕ್ಕಾಗಲ್ಲ ಅನ್ಕೊಂಡಿದ್ದೀನಿ. ನೀವು ಹೇಳ್ತೀರಾ ಗುರುಗಳೇ? ನೀವೇ ತಿಳ್ಕೊತೀರಾ ಬಿಡಿ. ನೈನಮ್ಮ ಬರ್ತಿದ್ದಾಳೆ, ಸುಮ್ಮನೆ ಇರು ವಿಶಾಲು. ಯಜಮಾನ್ರೆ, ಸ್ವಾಮೀಜಿನ ನಿಲ್ಸೇ ಮಾತಾಡಿಸ್ತಾ ಇದ್ದೀರಲ್ಲ? ಪರವಾಗಿಲ್ಲ ನಯನಿ, ಲ್ಯಾಂಟರ್ನ ಭದ್ರವಾಗಿ ಇಟ್ಟಿದೆಯಲ್ಲ? ಹುಷಾರಾಗಿ ಎತ್ತಿಟ್ಟಿದ್ದೀನಿ. ಬೀರೋಲಿಟ್ಟು ಬೀಗ ಹಾಕು ಅಂತೀರಾ? ಬೇಕಾಗಿಲ್ಲ, ಹಾಗೆ ಮಾಡಬಾರ್ದು ಕೂಡ. ಯಾಕೆ ಅಂದ್ರೆ ಅದರಲ್ಲಿ ಎಣ್ಣೆ ಇದೆ. ಸೀಮೆ ಎಣ್ಣೆ ಇರ್ಬೋದಮ್ಮ. ನೀನು ವಾರ್ಡ್ರೋಬಲ್ಲಿ ಇಟ್ಟಾಗ ಅದು ಹತ್ಕೊಂಡ್ಬಿಟ್ರೆ ಮನೆನೇ ಸುಟ್ಟೋಗ್ಬೋದು ಏನೋ. ಹೌದೌದು, ಅದು ಸುಟ್ಟು ಹಾಕುವಂತ ಲ್ಯಾಂಟರ್ನೆ. ನೈನಿ, ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಚೆನ್ನಾಗಿ ಹೇಳಿದ್ರಿ. ನನಗೇನು ಗೊತ್ತಿರುತ್ತೆ? ನಾನು ನೋಡಿದ್ದು ಇವತ್ತೇ. ಗಾಯತ್ರಿ ಅಮ್ಮವ್ರು ಕೂಡ ಯಾವತ್ತೂ ಹೇಳಿಲ್ಲ.